ರಿಲ್ಯಾಕ್ಸ್. ನಾವೀಗ DNA ಟೆಸ್ಟ್ ಕಳಿಸ್ತೀವಿ. ಬಸಣ್ಣ, ಏನೋ ಶಂಕರ? ಅಲ್ಲ, ಈ DNA ಟೆಸ್ಟ್ ಅಂದ್ರೇನು? ಏಯ್, ಅದೆಲ್ಲ ಸೆಕ್ಸಿಗೆ ಸಂಬಂಧಪಟ್ಟಿದ್ದು. ಅದೆಲ್ಲ ನಿನಗೆ ಯಾಕೆ? ಸೆಕ್ಸಾ? ಬಸಣ್ಣ, ನೀವು ಸೆಕ್ಸ್ ಅಂತಿದ್ದಂಗೆ ನನಗೊಂದು ವಿಷಯ ಜ್ಞಾಪಕ ಬಂತು. ಏನು? ಪಕ್ಕದ ರೋಡಲ್ಲಿ ವನಜ ಅಂತ ಒಬ್ಳು ಕಾಲೇಜ್ ಲೆಕ್ಚರರ್ ಇದ್ದಾಳೆ. ಇದು ಮದ್ವೆ ಆಗಿಲ್ಲ. ನಾನು ಅವಳನ್ನ ಬಹಳ ದಿವಸದಿಂದ ಲವ್ ಮಾಡ್ತಾ ಇದ್ದೀನಿ. ನೋಡೋಕೆ ಐಶ್ವರ್ಯ ರೈ ತರ ಇದ್ದಾಳೆ ಬಸಣ್ಣ. ನೀನು ಅಭಿಷೇಕ್ ಬಚ್ಚನ್ ತರ ಇಲ್ವಲ್ಲೋ? ನೋವು ಅವ್ರ ತರ ಹೈಟ್ ಇಲ್ಲ, ಒಪ್ಕೋತೀನಿ. ಆದ್ರೆ ಬೇರೆ ಎಲ್ಲಾ ವಿಷಯದಲ್ಲೂ ನಾನ್ ಸೂಪರ್. ಅವಳನ್ನ ಹೆಂಗಾದ್ರೂ ಬೆಳೆಸ್ಬೇಕು. ಐಡಿಯಾ ಕೊಡೋಣ. ಅವಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ತಾಳ, ಸ್ಕೂಟ್ರಲ್ಲಿ ಹೋಗ್ತಾಳ? ಇಲ್ಲಣ್ಣ, ಸೊಂಟನ ಬಳಸ್ಕೊಂಡು ನಡ್ಕೊಂಡು ಹೋಗ್ತಾಳೆ. ಹೌದಾ? ಬೈಲಿ, ನಾನೊಂದು ಐಡಿಯಾ ಕೊಡ್ತೀನಿ. ತರ ಮಾಡು. ಹೇಳು. ಅವ್ಳು ನಡ್ಕೊಂಡು ಹೋಗ್ಬೇಕಾದ್ರೆ ನಿನ್ ಕಾಲ್ ಅಡ್ಡ ಇಟ್ಬಿಡು, ಬಿದ್ದೋಗ್ಬಿಡ್ತಾಳೆ. ಅವಳು ಬಿದ್ದು ಸೊಂಟ ಮುರಿದೋದ್ರೆ ನನ್ನ ಫ್ಯೂಚರ್ಗೆ ಏನ್ ಮಾಡ್ಲಿ? ಹಲೋ ಇನ್ಸ್ಪೆಕ್ಟರ್. ಹಲೋ ಡಾಕ್ಟರ್, ರಿಪೋರ್ಟ್ ಬಂತ? ಇನ್ಸ್ಪೆಕ್ಟರ್, ರಿಪೋರ್ಟ್ ಬಂದಿದೆ. ಈ DNA ರಿಪೋರ್ಟು ಮಧುಗೆ ಮ್ಯಾಚ್ ಆಗ್ತಾ ಇಲ್ಲ. ಮಾಲತಿ ಗರ್ಭವತಿ ಆಗಿರೋದಕ್ಕೂ ಮಧುಗೂ ಯಾವ ಸಂಬಂಧನೂ ಇಲ್ಲ. ನೋ ವೇ ಡಾಕ್ಟರ್. ಮಾಲತಿಗೆ ಇವನೊಬ್ಬನೇ ಲವರು. ಇವನ್ ಬಿಟ್ರೆ ಬೇರೆ ಯಾರು? ಅಫ್ಕೋರ್ಸ್ ಆಗಿರ್ಬೋದು, ಬಟ್ DNA ಮ್ಯಾಚ್ ಆಗ್ತಾ ಇಲ್ಲ. ಈ ರಿಪೋರ್ಟ್ ಹೇಳ್ತಾ ಇದೆ ಸರ್. ಬೇಕಾದ್ರೆ ನೀವೇ ನೋಡಿ. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್ ಸರ್. ಸಾಹೇಬ್ರ, ನಾವೆಷ್ಟು ಹೇಳಿದ್ರು ನಮ್ಮ ಮಾತು ನಂಬ್ತಾ ಇರಲಿಲ್ಲ. ಈಗೇನು ಹೇಳ್ತೀರಾ? ಕೇಸ್ ಇನ್ನೂ ಕ್ಲೋಸ್ ಆಗ್ಲಿಲ್ಲ. ಈಗ ನೀವು ಹೋಗ್ಬಹುದು. ಮತ್ತೆ ಕರೆದಾಗ ಬರಲೇಬೇಕು. ಓಕೆ? ರೆಡಿ, ನಡಿ. ರೇಖಾ, ಸರ್, ನೀವಿಲ್ಲೇ ಇರಿ. ರ್ಯಾಂಬೋ ಯಾರು? ಸರ್, ಮಧುಗೆ ಮಾಲತಿ ಅಂದ್ರೆ ಇಷ್ಟ, ನಿನಗೆ ರ್ಯಾಂಬೋ ಅಂದ್ರೆ ಇಷ್ಟ. ಆದ್ರೆ ರ್ಯಾಂಬೋಗೆ ಮಾಲತಿ ಅಂದ್ರೆ ಇಷ್ಟ. ಮಾಲತಿ ಇದ್ರೆ ರ್ಯಾಂಬೋ ಪ್ರೀತಿ ಎಲ್ಲಿ ತಪ್ಪೋಗುತ್ತೋ ಅಂತ ನೀನೇ ಮಾಲತಿನ ಯಾಕೆ ಸಾಯಿಸಿರಬಾರ್ದು? ಇಲ್ಲ ಸರ್, ನಾನಂತವಳಲ್ಲ. ನಾನು ಮಾಲ್ತಿ ಬೆಸ್ಟ್ ಫ್ರೆಂಡ್ಸ್. ಹೇ ರ್ಯಾಂಬೋ, ಏನೋ ಇದು? ಮಧುನ ಮಾಲ್ತಿ ಇಷ್ಟಪಡ್ತಾ ಇದ್ದಾಳೆ, ಮಾಲ್ತಿನ ಮಧು ಇಷ್ಟಪಡ್ತಾ ಇದ್ದಾನೆ. ನಾನು ಇಷ್ಟಪಡ್ತಾ ಇದ್ದೀನಿ ಕಣೋ. ನಂಗೆ ನಿರಾಸೆ ಮಾಡ್ಬೇಡ್ವೋ, ಅವರಿಬ್ರು ಮಧ್ಯೆ ಹೋಗ್ಬೇಡ್ವೋ. ಐ ಲವ್ ಯು ಕಣೋ. ಗೆಟ್ ಲಾಸ್ಟ್. ನಾನು ಮಾಲ್ತಿನ ಇಷ್ಟಪಡ್ತಾ ಇದ್ದೀನಿ. ಮಾಲ್ತಿ ಅಂದ್ರೆ ನನ್ ಪ್ರಾಣ. ಅವಳನ್ನ ಪಡೆದೇ ಪಡಿತೀನಿ. ಅವರಿಬ್ಬರ ಪ್ರೀತಿನ ನಾಶ ಮಾಡ್ತೀನಿ. ಟೂ ಬ್ಯಾಡ್ ಕಣೋ. ಹೇ ಹೋಗೆ. ಅವಳಂದ್ರೆ ನನ್ ಪ್ರಾಣ ಸರ್. ನಮ್ಮಿಬ್ರದು ತುಂಬಾ ವರ್ಷದಿಂದ ಫ್ರೆಂಡ್ಶಿಪ್ ಸರ್. ಪ್ಲೀಸ್ ಸರ್, ನಾ ಸಾಯಿಸಿಲ್ಲ. ರ್ಯಾಂಬೋ ಎಲ್ಲಿ ಸಿಗ್ತಾನೆ? ಟಚ್ ಕ್ಲಬ್ ನಲ್ಲಿ.
ಮಾಲತಿನ ಯಾಕೆ ಸಾಯಿಸ್ದೆ? ಮಾಲ್ತಿ ಸಾವುಗೂ ನನಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಸರ್. ಇಲ್ವಾ? ಇಲ್ಲ ಸರ್. ನಿಜವಾಗ್ಲೂ ಇಲ್ವಾ? ಇಲ್ಲ ಸರ್. ನಿಜ ಹೇಳ್ತೀಯಾ ಇಲ್ಲ? ಸರ್ ಹೊಡಿಬೇಡಿ ಸರ್. ಮಾಲ್ತಿ ಒಂಥರ ಸ್ಯಾಡೋ ಇದ್ದಂಗೆ ಸರ್. ಅವಳೆಲ್ಲೋದ್ರೂ ಅಲ್ಲೇ ಹೋಗ್ತೀನಿ ಸರ್. ಏಯ್ ಯಾಕೋ? ಏಯ್ ಈ ಗಾಡಿ ಯಾರ್ದು ಗೊತ್ತೇನೋ ನಿಂಗೆ? ನಿಂದ? ಮಾಲ್ತಿ. ಮಾಲ್ತಿ ಅಂದ್ರೆ ನನ್ ಪ್ರಾಣ. ನನ್ ಪ್ರಾಣದ ಮೇಲೆ ಕೂತ್ಕೊಂತೀನೋ? ಅವಳು ಗಾಡಿ ಓಡಿಸ್ಬೇಕಾದ್ರೆ ನಾನ್ ಕೂತ್ಕೊಬೇಕು, ನಾನ್ ಓಡಿಸ್ಬೇಕಾದ್ರೆ ಅವಳು ಕೂತ್ಕೊಬೇಕು. ಅದು ಬಿಟ್ಟು ಬೇರೆ ಯಾವನಾದ್ರೂ ಕೂತ್ಕೊಂಡ ಅಂತಂದ್ರೆ ನನ್ ಮಗನೇ ಸಾರಿ. ಮಧು ಮಾಲತಿ ಪ್ರೀತಿನ ಮಧು ತಂದೆ ತಾಯಿ ಒಪ್ಲಿಲ್ಲ. ಅದಕ್ಕೆ ಮಾಲತಿ ತುಂಬ ಬೇಜಾರಾಗಿ ಒಬ್ಳೆ ಕೂತಿದ್ಲು. ಆಗ ಇದೇ ಒಳ್ಳೆಯ ಸಮಯ ಅಂತ ಅವಳನ್ನ ಹೇಗಾದರೂ ಮಾಡಿ ನನ್ನ ಕಡೆ ತಿರ್ಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಅವಳ ಹತ್ರ ಹೋದೆ. ಮಾಲತಿ, ಮಾಲತಿ, ನನ್ನ ನೋಡಿ ಅಷ್ಟು ಅಸಹ್ಯ ಪಡಬೇಡ ಮಾಲತಿ. ದಯವಿಟ್ಟು ಅರ್ಥ ಮಾಡ್ಕೊ. ನೀನು ದುಃಖದಲ್ಲಿದ್ಯಾ ಅಂತ ನನಗೆ ಗೊತ್ತು. ನಿನ್ನ ದುಃಖನ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಬಂದಿದ್ದೀನಿ. ಅರ್ಥ ಮಾಡ್ಕೊ ಮಾಲ್ತಿ. ನಾನೋಗಿ ಮಧು ಹತ್ರ ಮಾತಾಡ್ತೀನಿ. ಅವ್ರ ಅಪ್ಪ ಅಮ್ಮನಿಗೆ ಹೇಳಿ ನಿಮ್ಮ ಮದುವೆ ಸೆಟ್ ಮಾಡಿಸ್ತೀನಿ. ನಾನೀಗ ನಿನ್ನನ್ನು ಲವ್ ಮಾಡ್ತಾ ಇಲ್ಲ ಮಾಲ್ತಿ. ಪ್ಲೀಸ್ ಮಾಲ್ತಿ, ಬೆಸ್ಟ್ ಫ್ರೆಂಡ್ಸ್ ಆಗಿರೋಣ ಮಾಲ್ತಿ. ಪ್ಲೀಸ್ ಮಾಲ್ತಿ. ಮಾಲ್ತಿ, ತಗೋ ಈ ಚಾಕ್ಲೇಟ್ ತಿನ್ನು. ತುಂಬ ಖುಷಿಯಾಗಿರುತ್ತೆ. ನೀನ್ ನೋವೆಲ್ಲ ಮರಿತೀಯಾ. ನೀನ್ ನನ್ನ ಬೆಸ್ಟ್ ಫ್ರೆಂಡ್ ತಾನೆ. ತಗೋ ಮಾಲ್ತಿ, ಈ ಚಾಕ್ಲೇಟ್ ತಿನ್ನು. ಥ್ಯಾಂಕ್ಸ್. Jumpara 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 jumpam pa. Jumpara 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 jumpam pa. ಮೊದಲನೇ ಆಯಸ್ಸು ಕಡಿಮೆ, ಪ್ರಾಯದ ವಯಸ್ಸು ಕಡಿಮೆ. ಇಲ್ಲಿ ಯೌವನವೇ ಥ್ರಿಲ್ಲು, ಬಿಸಿ ರಕ್ತವೇ ಬೆಲ್ಲು. ಇಲ್ಲಿ ಯೌವನವೇ ಥ್ರಿಲ್ಲು, ಬಿಸಿ ರಕ್ತವೇ ಬೆಲ್ಲು. ನಂಗೆ ಅಮಲು ಏರಿದೆಯೋ. Love, take my love, give me love, take my love, give me love, take my love.
ಮಾಲ್ತಿಗೆ ಡ್ರಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದು ನಾನೇ ಸರ್. ಮಾಲ್ತಿ ಮತ್ತಲ್ಲಿದ್ದಾಗ ಮಧು ಅವ್ರ ತಂದೆ ತಾಯಿಗೆ ಫೋನ್ ಮಾಡಿ ಅವಳು ಡ್ರಗ್ಸಿಗೆ ಅಡಿಕ್ಟ್ ಆಗಿದ್ದಾಳೆ ಅಂತ ಹೇಳಿದ್ದು ನಾನೇ ಸರ್. ನಿಮ್ಮ ಮಗ ಪ್ರೀತಿ ಮಾಡ್ತಾ ಇರೋ ಮಾಲತಿ ಡ್ರಗ್ ಅಡಿಕ್ಟ್. ಆಮೇಲೆ ಮಧು ತಂದೆ ತಾಯಿ ಎಂಗೇಜ್ಮೆಂಟು ಕ್ಯಾನ್ಸಲ್ ಮಾಡಿದ್ರು. ಆಗ ನಂಗೆ ತುಂಬಾ ಖುಷಿ ಆಯ್ತು, ಮಾಲ್ತಿ ನಂಗೆ ಸಿಗ್ತಾಳೆ ಅಂತ. ಆದ್ರೆ ಮಧು ಮತ್ತೆ ಅವ್ರ ತಂದೆ ತಾಯಿ ಹತ್ರ ಹೋಗಿ ಹೇಗೋ ಕನ್ವಿನ್ಸ್ ಮಾಡಿ ಅವ್ರ ತಂದೆ ತಾಯಿ ಹತ್ರ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ದ. ಆಗ ಮಾಲ್ತಿ ನಂಗೆ ಸಿಗ್ತಾಳಲ್ವ ಅಂತ ತುಂಬಾ ಟೆನ್ಷನ್ ಆಗೋಯ್ತು ಸರ್. ಏನ್ ಮಾಡ್ಬೇಕೋ ಗೊತ್ತಾಗಿಲ್ಲ ಸರ್. ಹಗ್ಲು ರಾತ್ರಿ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ ಸರ್. ಕೊನೆಗೊಂದು ನಿರ್ಧಾರಕ್ಕೆ ಬಂದೆ ಸರ್. ಬಾ ಒಳಗಡೆ ಸ್ವರ್ಗ ತೋರಿಸ್ತೀನಿ. ಯಾಕೋ ಮಾಡ್ದೆ ಇಂತ ನೀಚವಾದ ಕೆಲಸ? ಸರ್, ಮಾಲ್ತಿ ಗರ್ಭವತಿ ಆದ್ರೆ ನಿಶ್ಚಿತಾರ್ಥ ನಿಂತೋಗ್ಬೋದು. ಮತ್ತೆ ಮಧು ಅವಳನ್ನ ಬಿಟ್ಟು ಹೋಗ್ಬಿಡ್ತಾನೆ. ಅವಳು ನನಗೆ ಸಿಗ್ತಾಳೆ ಅನ್ನೋ ಆಸೆಯಿಂದ ಈ ತರ ಮಾಡಿದೆ ಸರ್. ಏಯ್, ಅಮಾಯಕಳಾಗಿದ್ದು ನನ್ನ ಮಗಳಿಗೆ ಡ್ರಗ್ಸ್ ಪ್ರಾಕ್ಟೀಸ್ ಮಾಡಿಸಿ ಅವಳನ್ನ ಗರ್ಭಿಣಿ ಮಾಡ್ಬಿಟ್ಟೇಲೋ. ಜೀವಂತ ಔಷಧ ಸಾಯಿಸ್ತೀನಿ. ಅವ್ನು ಮಾಡಿರೋ ಹಲ್ಕ ಕೆಲಸಕ್ಕೆ ಸುಮ್ಮನೆ ಬಿಡ್ಬೇಕು ಸರ್. ಅವನ್ನ ಸಾಯಿಸ್ಬೇಕು ಸರ್. ಅವನ್ನ ಅಯೋಗ್ಯನ ಸಾಯಿಸ್ಬೇಕು, ಆದ್ರೆ ಅಧಿಕಾರ ನಮಗಿಲ್ಲ. ಅಪರಾಧಿನ ಇಲ್ವಾ ಅನ್ನೋದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಪ್ಲೀಸ್ ಸುಮ್ಮನೆ ಬಿಡಬೇಡಿ ಸರ್. ಲೇ, ನಿನ್ ಡ್ರಾಮಾ ಅರ್ಥ ಆಯ್ತು. ನೀನು ಅವಳನ್ನ ಅನುಭವಿಸಬೇಕು ಅಂತ ಆಸೆ ಪಟ್ಟಿದ್ದೆ ಹೊರತು ಪ್ರೀತಿ ಮಾಡ್ಲಿಲ್ಲ. ಪ್ರೀತಿ ಮಾಡೋರು ಯಾರು ನಿನ್ ಹಾಗೆ ಮೋಸದಿಂದ ಲೈಂಗಿಕ ಸಂಪರ್ಕ ಇಟ್ಕೊಳ್ಳಲ್ಲ. ನೀನ್ ತಪ್ಪು ಮಾಡಿದ್ಯಾ, ಅದನ್ನ ಮುಚ್ಚಕ್ಕೆ ನೀನೇ ಕೊಲೆ ಮಾಡಿರಬಹುದು. ಇನ್ಸ್ಪೆಕ್ಟರ್. ಎಸ್ ಸರ್. ಇವನ್ನೆಲ್ಲ ಟೆಸ್ಟ್ಗಳಿಗೆ ಕರ್ಕೊಂಡು ಹೋಗಿ. ಹೋಗಿ. ಡ್ರಾಮಾ ಆಡ್ತಾನೆ. ಸರ್, ಈ ಮನೆಯಲ್ಲಿ ಇಂಪಾರ್ಟೆಂಟ್ ಕ್ಲೂ ಸಿಗ್ಬಹುದು. ಈಚ್ ಅಂಡ್ ಎವ್ರಿ ಕಾರ್ನರ್ ಸರ್ಚ್ ಮಾಡಿ. ಓಕೆ ಸರ್. ದೀಪಕ್, ಹೇಳಿ ಸರ್. ಈ ಮನೆ ಪೂರ್ತಿ ಫೋಟೋಸ್ ಬೇಕು. ಫೈನ್ ಸರ್, ಫೈನ್. ಗೋ. Rajshekhar medical report. ಇನ್ಸ್ಪೆಕ್ಟರ್. ಎಸ್ ಸರ್. ಎಲ್ಲರನ್ನು ಆಚೆ ಕರ್ಕೊಂಡು ಹೋಗಿ. ಬಾ. ಪ್ಲೀಸ್. ನೀವು ಬನ್ರಿ. ಬನ್ನಿ. ಹೋಗು.
ಮಿಸ್ಟರ್ ರಾಜಶೇಖರ್, ನಿಮ್ಮಿಂದ ಓದ್ ಕಳಿತ ಎಷ್ಟೋ ಜನ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ. ಅಷ್ಟು ಜನಕ್ಕೆ ನೀವು ದಾರಿದೀಪ ಆಗ್ಬೇಕೆ ಹೊರತು ದಾರಿ ತಪ್ಪಬಾರದು. ನಿಮ್ಮ ಮಗಳನ್ನ ಯಾರು ಹತ್ಯೆ ಮಾಡಿದಾರೋ ನಿಮಗ್ ಗೊತ್ತು. ಆದ್ರೆ ಯಾರನ್ನೋ ಕಾಪಾಡಕ್ಕೆ ನಿಜವನ್ನು ಮುಚ್ಚಿಡ್ತಾ ಇದ್ದೀರಾ. ಈ ಕೊಲೆ ನಡೆದಿದ್ದು ನಿಮ್ಮನೇಲಿ. ಎಸ್, ನಿಮ್ಮನೇಲಿ ಸಿಕ್ಕಿದೆ. ಇದೇ ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ. ಹೇಳಿ, ನಡೆದಿರೋ ಸತ್ಯ ಏನು ಅಂತ ಹೇಳಿ. ಸರ್, ನನ್ನ ಮಗಳು ತುಂಬಾ ಒಳ್ಳೆಯವಳು ಸರ್. ಅವಳಿಗೆ ಯಾವ ಕೆಟ್ಟ ಅಭ್ಯಾಸನೂ ಇರಲಿಲ್ಲ. ಆದರೆ ಒಂದಿನ ನನ್ನ ಮಗಳು ತೂರಾಡ್ತಾ ಬಂದಾಗ ನನಗೆ ಭಯ ಆಯ್ತು. ಇವಳು ಯಾಕೆ ಹೀಗಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಮಾರನೇ ದಿನ ಬೆಳಗ್ಗೆ ನನ್ನ ಫ್ರೆಂಡು ಸೈಕಿಯಾಟ್ರಿಸ್ಟ್ಗೆ ಬರೋಕ್ಕೆ ಹೇಳಿದೆ. ರಾಜಶೇಖರ್, ಮಾಲ್ತಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾಳೆ. ನೋ ಅಂಕಲ್, ನಾನು ಡ್ರಗ್ಸ್ ತಗೊಂಡು ಇಲ್ಲ, ತಗೊಂತಾನೂ ಇಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಡ್ರಗ್ಸ್ ತಗೊಳ್ಳೋರು ಯಾರು ನಿಜ ಹೇಳೋದಿಲ್ಲಮ್ಮ. ಹೇಳೋದೆಲ್ಲ ಸುಳ್ಳೇನೆ. ಮಾಲ್ತಿ, ನಾನು ಡಾಕ್ಟ್ರು, ಮೇಲಾಗಿ ಸೈಕ್ಯಾಟ್ರಿಸ್ಟ್. ನನ್ನ ಹತ್ರನೇ ನೀನ್ ಸುಳ್ಳು ಹೇಳ್ತಾ ಇದೀಯಾ? ಮಾಲ್ತಿ, ಏನಮ್ಮ ನೀನು? ನಿನ್ನ ಬಗ್ಗೆ ಏನೇನೋ ಕನಸುಗಳನ್ನು ಕಟ್ಕೊಂಡಿದ್ವಿ. ಆದ್ರೆ ನೀನು ಡ್ರಗ್ಸ್. ನಮ್ಮ ಮಗಳು ಡ್ರಗ್ಸ್ ತಗೋತಾಳೆ ಅಂತ ಊರಿನ ಜನಕ್ಕೆ ಗೊತ್ತಾದ್ರೆ ನಾ ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತಾ? ಬದುಕಕ್ಕಾಗತ್ತಾರಿ ನಾವು? ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡ್ಬಿಟ್ಟಿನಿ. ಯಾಕೆ ಇಂತ ಕೆಲಸ ಮಾಡ್ದೆ? ನಾನು ಹಿಂಗೇನೇ ಕಡಿಮೆ ಮಾಡಿದ್ವಿ. ಮಾತಾಡು. ಹೇಯ್, ಇನ್ನು ಮುಂದೆ ಡ್ರಗ್ಸ್ ತಗೊಳ್ಳಲ್ಲ ಅಂತ ನನ್ನ ಮೇಲೆ, ನಿಮ್ಮ ಅಪ್ಪನ ಮೇಲೆ ಪ್ರಮಾಣ ಮಾಡು. ಹಾಗೆ ನನ್ನ ಮಗಳು ನಮ್ಮ ಮೇಲೆ ಪ್ರಮಾಣ ಮಾಡಿ ಡ್ರಗ್ಸ್ ಬಿಡ್ತೀನಿ ಅಂತ ಹೇಳಿದಾಗ ತಂದೆಯಾಗಿ ತುಂಬಾ ಸಂತೋಷಪಟ್ಟೆ. ನನ್ನ ಹೆಂಡತಿ ಕೂಡ ಅದೇ ಸಂತೋಷದಲ್ಲಿ ಮನೆ ದೇವರಿಗೆ ಹರಕೆ ತೀರ್ಸೋಕೆ ಅಂತ ಹೋದ್ಲು. ಅದೇ ದಿನ ರಾತ್ರಿ ಮಾಲ್ತಿ, ನೋಡಿಲ್ಲಿ, ನನ್ನ ಮೇಲೆ ನಿಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ದಿಲ್ಲಮ್ಮ ನೀನು. ಇನ್ಮೇಲೆ ನಾನು ಡ್ರಗ್ಸೇ ಮುಟ್ಟಲ್ಲ ಅಂತ ಅಂದ್ರೆ ನಾವ್ಯಾರು ನಿನಗೆ ಲೆಕ್ಕಕ್ಕೆ ಇಲ್ವಾ? ನೀನ್ ಡ್ರಗ್ಸ್ ತಗೊಳ್ಳೋದು ಬಿಟ್ಟಿದ್ಯಾ ಅಂತ ನಿಮ್ಮಮ್ಮ ಸಂತೋಷದಿಂದ ಹರಕೆ ತೀರ್ಸೋಕ್ ಹೋಗಿದ್ದಾಳೆ. ಹರಕೆ ಕೊಟ್ ಭಾಷೆನ ಗಂಟು ಮುಟ್ಟೆ ಕಟ್ಬಿಟ್ಟು ಗುಡ್ಡದ ಮೇಲೆ ಹಾಕು. ಮಾಲ್ತಿ, ಇದ್ರಿಂದ ನಾನು ಖುಷಿಯಾಗಿದ್ದೀನಿ ಡ್ಯಾಡ್. ಮಗಳೇ, ಐ ಆಮ್ ಹ್ಯಾಪಿ. ಎಂಜಾಯ್. ಬೀಳ್ತ್ಯಾ ಕಂದ, ಇಲ್ಲಿ ನೋಡಿಲ್ಲಿ, ಎಷ್ಟೋ ಜನ ಸ್ಟೂಡೆಂಟ್ಸು ನಿನ್ನ ಲೈಫ್ ಅನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರು ಒಳ್ಳೆಯವರಾಗ್ತಿದ್ದಾರೆ. ನೀನ್ ಹಾಳಾಗ್ತಿದ್ಯಾ ಕಂದ. ನೋಡು, ಡ್ರಗ್ಸು ಮನುಷ್ಯನ ಸಾಯಿಸ್ಬಿಡುತ್ತೆ. ಯು ಫೂಲ್, ನಾನ್ ತಗೊಂಡಿರೋದು ಅಮೃತನ. ನಾನು ಹೆಂಗ್ ಸತ್ತೋಗ್ತೀನಿ? ಅಲ್ಲ ಮಗಳೇ, ಅಲ್ಲ. ಡ್ಯಾಡ್, ಯು ಆರ್ ಜಸ್ಟ್ ಡಿಸ್ಟರ್ಬಿಂಗ್ ಮೀ. ನಾನು ಅನಾವಶ್ಯಕವಾಗಿ ಈ ನರ್ಕಕ್ಕೆ ಬಂದೆ ಅನ್ಸುತ್ತೆ. ನರ್ಕನ? ಈ ಮನೆ ನಿನ್ನ ನರ್ಕನ ಕಂದ? ದಿಸ್ ಇಸ್ ಅ ಹೆಲ್. ನೋಡು, ನಾನು ಸ್ವರ್ಗಕ್ಕೆ ಹೋಗ್ತೇನೆ. ನರ್ಕ ಅಂತೀಯಲ್ಲ ಈ ಮನೆನ? ಬಾ ಬಾ, ತೋರಿಸ್ತೀನಿ ನಿನಗೆ. ಬಾ ಬಾ ಬಾ, ಇಲ್ಲಿ ನೋಡಲ್ಲಿ, ರೋಟರಿ ಕ್ಲಬ್ನವರು ನೀನು ಅತ್ಯುತ್ತಮ ಕ್ರೀಡಾಪಟು ಅಂತ ಕೊಟ್ಟಿರೋ ಪ್ರಶಸ್ತಿ ಪತ್ರ ಅದು. ಇಲ್ಲಿ ನೋಡು ಕಂದ, ನಿಸರ್ಗ ಗ್ರೀನ್ ಫೌಂಡೇಶನ್ ನೀನು ಪರಿಸರ ವಿಭಾಗದಲ್ಲಿ ಭಾಗವಹಿಸಿದ್ದಲ್ಲ, ಅದಕ್ಕೆ ಕೊಟ್ಟಿರೋ ಪ್ರಶಸ್ತಿ ಪತ್ರ. ಅಲ್ಲಿ ನೋಡು, ಕುವೆಂಪು ಫೌಂಡೇಶನ್ ಟ್ರಸ್ಟ್ನವರು ನೀನು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಲ್ಲ, ಅದಕ್ಕೆ ಕೊಟ್ಟಿರೋ ಪ್ರಶಸ್ತಿ ಪತ್ರ ಅದು. ನನ್ನ ಮಾತು ಕೇಳು ಮಾಲ್ತಿ, ನನ್ನ ಮಾತು ಕೇಳು. ಬಿಡಿ ಡ್ಯಾಡ್. ಇಲ್ಲ, ನಾನು ಬಿಡಲ್ಲ.
ಇಲ್ಲ ನೀನ್ ಹೋಗ್ಬಾರ್ದು. ನಿನ್ ಹೋಗಕ್ ನಾನ್ ಬಿಡಲ್ಲ. ನಾನು ಹೋಗ್ತಾನೆ ನನ್ ಸ್ವರ್ಗಕ್ಕೆ. ಮಾಲತಿ, ನೀನ್ ಇರಲ್ಲ ಅಂತ ಯಾವ್ದು ಬೇಕಾಗಿಲ್ಲ ನಮ್ಗೆ. ಬೇಕಾಗಿಲ್ಲ ಯಾವ್ದು. ಇದು ಬೇಡ, ಇದು ಬೇಡ. ಮಗಳೇ, ಮಗಳೇ, ನನ್ ಮಗಳೇ, ಮಗಳೇ, ನನ್ ಮುದ್ದು ಮಗಳೇ, ಬಂಗಾರ, ಇಲ್ಲಿ ನೋಡಮ್ಮ, ಇಲ್ಲಿ ನೋಡಮ್ಮ. ಮಾಲ್ತಿ, ಮಗಳೇ. ಮಗಳೇ, ಮಗಳೇ, ನನ್ ಮಗಳನ್ನ ನಾನೇ ಸಾಯಿಸ್ಬಿಟ್ನಲ್ಲ ದೇವ್ರೆ. ನನ್ ಮಗಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ. ಮಗಳನ್ನ ಕೊಂದ್ ಪಾಪಿ ನಾನು. ಇದ್ರಲ್ಲೇ ತಾನೇ ನಿನ್ ಸಾಯಿಸಿದ್ದು. ನೀವು ಕಂಪ್ಲೇಂಟ್ ಕೊಡಕ್ ಬಂದಾಗಲೇ ನನಗೆ ಡೌಟ್ ಬಂತು. ನಿಮ್ ಹಣೆ ಮೇಲೆ ಆ ಗಾಯ ನೋಡಿ. ನೀವು ಕೆಲವು ಸಂದರ್ಭಗಳಲ್ಲಿ ನಾನು ಕೇಳೋ ಪ್ರಶ್ನೆಗಳಿಗೆ ಸುಳ್ಳು ಉತ್ತರ ಕೊಡೋವಾಗಲೇ ನನಗೆ ಡೌಟ್ ಬಂತು. ಇದು ಆಕ್ಸಿಡೆಂಟ್ ಅಲ್ಲ, ಹತ್ಯೆ ಅಂತ ಹೇಳಿದಾಗ, ನೀವು ಪಟ್ಟಿರೋ ಟೆನ್ಷನ್ ನೋಡಿದಾಗಲೂ ನನಗೆ ಡೌಟ್ ಬಂತು. ಕೊನೆಯದಾಗಿ ನಿಮ್ ಮನೇಲಿ ಈ ಮೊಮೆಂಟೋ ಸಿಕ್ಕಿದಾಗ, ಅದರ ಮೇಲೆ ಬ್ಲಡ್ ಬಾಕ್ಸ್ ನೋಡಿದಾಗ ಕನ್ಫರ್ಮ್ ಆಯ್ತು, ನೀವೇ ಈ ಕೊಲೆ ಮಾಡಿದಿರಿ ಅಂತ. ಸರ್, ಅವಳು ಸತ್ತಾಗ್ಲೇ ನಾನು ನಿಮ್ಮ ಹತ್ರ ಬಂದು ಸರೆಂಡರ್ ಆಗ್ಬೇಕು ಅಂತ ಅನ್ಕೊಂಡೆ ಸರ್. ಆದ್ರೆ ನ್ಯೂಸ್ ಪೇಪರ್ನಲ್ಲಿ, ಚಾನೆಲ್ಗಳಲ್ಲಿ ಮಗಳನ್ನೇ ಕೊಂದ ಕಟುಕ ತಂದೆ ಅಂತ ಬರೀತಾರೆ ಸರ್. ಅದಕ್ಕೆ ನನಗೆ ಬೇಜಾರಿಲ್ಲ ಸರ್. ಆದ್ರೆ ಎಷ್ಟೋ ಹೆಸರು ಮಾಡಿರೋ ನನ್ನ ಮಗಳನ್ನ ಡ್ರಗ್ ಅಡಿಕ್ಟ್ ಅಂತ ಬರೀತಾರೆ ಸರ್. ಅದು ನನಗೆ ಇಷ್ಟ ಇರ್ಲಿಲ್ಲ ಸರ್. ಡಾಕ್ಟರ್ ಆಗ್ಬೇಕಾದವಳು ಡ್ರಗ್ ಇಷ್ಟ ಆದ್ಲು ಅಂತ ಅಸಹ್ಯವಾಗಿ ಮಾತಾಡ್ತಾರೆ ಸರ್ ಜನ. ಅದು ನನಗೆ ಇಷ್ಟ ಇರ್ಲಿಲ್ಲ ಸರ್. ಅದೇ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ಲು ಅಂದ್ರೆ ಸಿಂಪತಿ ತೋರಿಸ್ತಾರೆ ಸರ್. ಅವಳ ಬಗ್ಗೆ ಒಳ್ಳೆ ಮಾತಾಡ್ತಾರೆ ಸರ್. ಅದಕ್ಕೆ ನಾನೇ ನನ್ನ ಮಗಳ ಶವನ ಹೈವೇನಲ್ಲಿ ಹಾಕ್ಬಿಟ್ಟೆ ಸರ್. ನನ್ನ ಮಗಳು ಎಲ್ಲರ ಮನಸ್ಸಲ್ಲಿ ದೇವತೆಯಾಗಿ ಉಳಿಲಿ ಅಂತ ಹಾಗೆ ಮಾಡಿದೆ ಸರ್. ಪ್ಲೀಸ್ ಸರ್, ನೀವು ನನ್ನ ಅರೆಸ್ಟ್ ಮಾಡಿ ಸರ್. ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ ಸರ್. ಪ್ಲೀಸ್ ಸರ್. ಹಲೋ ಸರ್, ಮಿಸ್ಟರ್ ಭರತ್ ಕುಮಾರ್, ಮಾಲತಿ ಕೇಸ್ ಕ್ಲೋಸ್ ಆಗಿದೆ. ವಾಟ್? ಅದು ಮರ್ಡರ್ ಅಲ್ಲ, ಇಟ್ಸ್ ಅನ್ ಆಕ್ಸಿಡೆಂಟ್. ಇಸ್ ಇಟ್? ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ಕೇಸುಗಳಲ್ಲಿ ಖಾಕಿ ಬಟ್ಟೆ ಹಾಕೊಂಡಿರೋ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಡ್ಕೊಂಡಿದ್ದೀನಿ. ಆದ್ರೆ ನಿಮ್ ಕೇಸಲ್ಲಿ ಮಾತ್ರ ಒಬ್ಬ ಹೃದಯವಂತ ತಂದೆಯಾಗಿ ನಾನು ಯೋಚಿಸಿದೆ.